ಸ್ನಾನ ಮಾಡ್ಕೊಂಡಿದ್ಯಲ್ಲ ಬಜಾನ್ ಕುಡ್ದ ನೀನು ಎದ್ದಿರೋದು ನಡೆ ನೆಗೆಯೋದು ನಡ ಮೇಡ ಹೆಂಗಾಗಿತ್ತದ ನನ್ನ ಮುದ್ದು ರಾಧೆ ಇವಳು ರಾಧೆ ಇವಳು ಸ್ನಾನ ಮಾಡ್ಕೊಂಡು ಬತ್ತಿಕ್ಕೊಂಡು ಟೋಪಿ ಇಕ್ಕೊಂಡು ಶರ್ಟ್ ಇಕ್ಕೊಂಡು ಹಬ್ಬ ಏನು ರೆಡಿ ಆಗ್ಬಿಟ್ಟೈತಮ್ಮ ನನ್ನ ಮುದ್ದುಗೊಂಬೆ ರೆಡಿ ಆಗ್ಬಿಟ್ಟದಲ್ಲಮ್ಮ ಹೆಂಗೆ ರೆಡಿ ಆಗ್ಬಿಟ್ಟದೆ ನನ್ನ ಮುದ್ದುಗೊಂಬೆ ಜಿಜಿ ಮಾಡಲ್ಲ ನೀನು ನಡಿ ಅಡುಗೆ ಮಾಡಿ ನಡಿ ಅಡುಗೆ ಮಾಡೋದಾರ ನೀನು ಎತ್ಕೊಂಡು ನಾನು ಕುತ್ಕೊಂಡಿದ್ರೆ ಎತ್ಕೊಂಡು ಕುತ್ಕೊಂಡಿದ್ರೆ ಯಾರು ಅಡುಗೆ ಮಾಡೋದು ಜಿಜಿ ಬರ್ತೈತಮ್ಮ ನನ್ನ ಮುದ್ದುಗೊಂಬೇಕಾ ಜಿಜಿ ಬರ್ತದೆ ಕಣ್ಣುಗಳು ನೋಡು ಪಿಳಿ ಅಂತಾಳೆ ಕಣ್ಣುಗಳು ಬೆಕ್ಕ ಮರಿ ಬಿಟ್ಟಂಗೆ ಬಿಡ್ತಾಳೆ ಕಣ್ಣುಗಳು ಪಿಳಿ ಅಂತ ನೋಡು ನೆಗ್ಗೆದ್ ಹೆಂಗಾಕಿತ್ತಾಳೆ ಕಳ್ಳಿ ಇವಳು ಅಲ್ಲ ಇವಳು ಗಂಡೆ ಮನೆ ಬಿಟ್ಟು ಹೋಗ್ಲಿ ಬಿಡು ಅವ್ನಿಗೆ ಎಷ್ಟು ಧೈರ್ಯ ಇದ್ರೆ ನಾನು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಮಗಳ ಮನೆ ಕೊತ್ತೀನಿ ಅಂತಾನೆ ಹೋಗು ಅಂತಾನೆ ನನಗಣ್ಣ ಆಸ್ತಿ ಇದು ನನಗಣ್ಣ ಸಂಪಾದನೆ ಮಾಡಿಕ್ಕಿರೋದಾಗ ನಾಯಿಗಳು ಬಿದ್ದಂಗೆ ಬಿದ್ದವ್ರ ಇವರು ತಿರ್ಗಾ ನನ್ನ ವೃದ್ಧಾಶ್ರಮಕ್ಕೆ ಹೋಗು ಅಂತ ಕೇಳ್ತಾನೆ ನನ್ನ ಭಾಗ ನಂಗೆ ಕಿಕ್ಬಿಡ್ಲಿ ನನ್ನ ಪಾಡಕ್ಕೆ ನಾನು ಜೀವನ ಮಾಡ್ಕೊತೀನಿ ನನ್ನ ಭಾಗ ನಾನು ಕೊಡೋವರೆಗೂ ಒಂದು ಗ್ಲಾಸ್ ನೀರು ಕುಡಿಯಲ್ಲ ಒಂದು ತುತ್ತು ಊಟನೂ ತಿನ್ನಲ್ಲ ನನ್ನ ಭಾಗ ನನಗೆ ಕೊಡಬೇಕು ಪರಕ ಓಹ್ ಇವಳೊಬ್ಬಳು ಬಂತು ಮಿಟ್ಕೊಂಡು ಕಂತಿಗೆ ತಕ್ಕನದ್ದು ಬಂತೆ ಅಂತ ನಮ್ಮೂರಾಗ ಅವರೇ ಒಂದು 4-5 ಜನ ಮಿಟ್ಕಲಾಡಿಗಳು ಅಬ್ಬಬ್ಬಬ್ಬಬ್ಬಬ್ಬ ಏನು ಅಪ್ಪನ ಅಮ್ಮ ಹೊಟ್ಟೆಗೆ ಹುಟ್ಟು ಬಂದವರಂಗೆ ಆಡ್ತಾರೆ ಏನು ರಕ್ತ ಸಂಬಂಧಿಗಳಂಗೆ ಓಹೋ ಪರಕ ಅನ್ಕೊಂಡು ಬರ್ತಾರೆ ಬಿಲಾಲಿಗಳು ಬೇನೇನು ಬೇಕಲ್ಲ ಏನು ಗತ್ತಿದ್ರೆ ತಾನೇ ನಮ್ಮನೆಗೆ ದಂಡಕ್ಕೆ ತಂದಾಗ್ತಾನೆ ಕಿತ್ಕೊಂಡು ಹೋಗಕ್ಕೆ ಬರೋದು ಅವಳು ಅವ್ರು ತಕ್ಕನಂಗೆ ಆಡ್ತಾಳೆ ಸುನಂದಿ ಬಾರೆ ಅಕೋ ಸರಾಜಿ ಅಂದ್ಲು ಸೌದ್ಗೋಗಿ ಹಂಗೆ ಮಗು ಸಿಕ್ತು ಅಂತ ಬರೋಕ್ಕೆ ಆಗಿಲ್ಲಕ್ಕೋ ಹಿಂಗೆ ಮನೆ ಕೆಲಸ ಇತ್ತು ಆ ಮಗು ನೋಡೋಣ ಅಂತಂದ್ರೆ ಬರೋಕ್ಕೆ ಆಗಿಲ್ಲ ಅದಕ್ಕೆ ಬಿಡುವಾಯ್ತು ಅದಕ್ಕೆ ಬನ್ನಿ ಚೆನ್ನಾಗದಲ್ಲಕ್ಕ ಮಗು ಹೆಣ್ಣು ಮಗು ಅಂತ ಹೆಣ್ಣು ಮಗು ಚೆನ್ನಾಗವಳಲ್ಲ ನೋಡಕ್ಕೋ ತಲೆ ತುಂಬ ಕೂದಲವೆ ಇದನ್ನ ಟೋಪಿ ಇಕ್ಬಿಟ್ಟಿದ್ಯಾ ಅಯ್ಯೋ ಎಳೆ ಮಗುವಲ್ಲ ಅಷ್ಟು ಬೆಚ್ಚಗೆ ಇರ್ಲಿ ಅಂತ ಶರ್ಟಿಕ್ಕೆ 12 ಬನ್ನಿ ಹಾಕಿದ್ನೆ ಇವಾಗ ಸ್ನಾನ ಮಾಡ್ಸಿದ್ನಿ ಅದಕ್ಕೆ ಶರ್ಟ್ ಹಾಕಿ ಟೋಪಿ ಹಾಕಿದ್ನಿ ಕೂತ್ಕೋಸಿ ನಂದಿ ರಮ್ಯ ನೋಡ್ಬೇಕು ಅನ್ಸದೆ ಈಗ ಎಷ್ಟು ದಿನ ಆಗೋಯ್ತೆ ಅವಳು ನೋಡಿ 10 ತಿಂಗಳು ಆಗೋಯ್ತೆ ಅವಳು ಬರೇ ಇಲ್ಲಲ್ಲೇ ಅಯ್ಯೋ ಇವಾಗ ಬಂದ್ಲು ಎಲ್ಲ ಮುಗುತ್ತಂತೆ ಅದಕ್ಕೆ ಬಟ್ಟೆ ಬರೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಲು ಹಾಸಿಗೆ ಬಕ್ಕಿಟ್ಟು ಎಲ್ಲನೂ ಯಾರಿಗೂ ಕೊಟ್ಲಂತೆ ನೋಡಕ್ಕೋ ಅವಾಗ ತಕೊಳಕ ಹಾಸಿಗೆ 800-900 ರೂಪಾಯಿ ಆಯ್ತು ಯಾರಿಗೂ ಕೊಟ್ಬಿಟ್ಟು ಬಂದಂತೆ ಇವಳು ಎಷ್ಟು ಸಾವುಕಾರ್ತಿ ಇರ್ಬೇಕು ಅಯ್ಯ ಹೋಗ್ಲಿ ಬಿಡು ಅದು ಮುತ್ಕೊಂಬರೋದಕ್ಕಿಂತ ಕೊಟ್ಬಿಟ್ಟೆ ಬಂದಿದ್ ಮೇಲೂ ಇನ್ನು ಅದು ಮುತ್ಕೊಂಡು ಹೆಂಗೆ ಬರೋಳ ನಿಮ್ಮ ಯಜಮಾನು ಹೋಗಲ್ಲ ಏನೊಂದು ಸಾಮಾನು ಸಾಗಿಸ್ಬೇಕಂದ್ರೆ ಅವತ್ತು ಹಾಸ್ಲಾಗ ಬಿಟ್ಬಿಟ್ಟು ಬರಕ್ಕೆ ಹೋದವಳು ನೀನೇ ತಾನೆ ಇನ್ನು ಹೆಂಗೆ ಎತ್ಕೊಂಬತ್ತಾಳೆ ಹೇಳವಳು ಬಟ್ಟೆ ಬರ ಎಲ್ಲ ಎತ್ಕೊಂಡ್ಬಂದ್ಬಿಟ್ಲಂತೆ ಒಗೆಯಕ್ಕೆ ಹಾಕು ಅಂತ ಹೇಳಿದ್ದೀನಿ ಒಗದ್ಬಿಟ್ಟು ಒಳಕ್ಕೆ ಎತ್ತಿಕೊಳ್ಳೋಣ ಅಂತ ಬಂದ್ಲ ಹಂಗಾದ್ರೆ ರಮ್ಯಾ ಏನಮ್ಮ ಇವಾಗ ಮದುವೆ ಮಾಡೋದ ಇಲ್ಲ ಎಲ್ಲ ನಾನು ಕೆಲ್ಸಕ್ಕೆ ಹೋತಾಳ ಅಯ್ಯೋ ಎಲ್ಲ ಗಂಡು ನೋಡಿ ಮದುವೆ ಮಾಡೋದು ಬಿಟ್ಬಿಟ್ಟು ಕೆಲ್ಸಕ್ಕೆ ಬೇರೆ ಕಳಿಸಿ ನೋಡಕ್ಕ ಇನ್ನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅವಳು ಬೆಂಗಳೂರಿಗೆ ಹೋಗ್ಬೇಕು ಇನ್ನು ಅದೊಂದು ಖರ್ಚು ಏನು ಬೇಡ ಯಾವ್ದಾರ ಒಂದು ಗಂಡು ನೋಡಿ ಮದುವೆ ಮಾಡೋಣ ಆಫೀಸದ್ ನೋಡಕ್ಕೋ ಹೆಂಗ ಆಫೀಸ್ತದೆ ತಲೆಕ ನೀರಿಟ್ಟಿದ್ನೆ ಎಲ್ಲ ನಿದ್ದೆ ಬಂದ್ಬಿಟ್ಟದೆ ಅಕ್ಕ ಅತ್ತೆ ಇರ್ತದ್ಲ ಆಗಮ್ಮ ನೀನು ಹಿಂದೆನೆ ಕೂತವಳೆ ಮಗು ಎತ್ಕೊಂಡೋಗಿ ಗುಂಡಮ್ಮನ್ ಕೊಡಕ್ ಹೋಗೋಳೆ ಇಂದ ನಿನ್ನ ಮೊಮ್ಮಗು ಅಂತ ಅದೇನು ಗುಂಡಮ್ಮನ್ ಕೊಡಕ್ ಹೋಗಿದ್ದು ಅದೇನು ಯಾರು ಕೇಳೋದು ಏನೋ ವಾಂತಿಗಳು ಮಾಡ್ಕೊಂತ ಇದ್ಲಂತೆ ಅದಕ್ಕೆ ನೋಡು ಬೆಳಗ್ಗೆನೆ ವಾಂತಿಗಳು ಮಾಡ್ಕೊಂಡವಳೆ ಸಾಯಂಕಾಲ ಅಷ್ಟರಲ್ಲಿ ಮಗು ಎತ್ಬಿಟ್ಟವಳೆ ಅವ್ರದೇ ಇದು ಮಗು ಅಂತ ಎತ್ಕೊಂಡು ಕೊಡಕ್ ಹೋಗೋಳೆ ಈ ದಾರಾಗ ಮಲಗಿಸ್ಬಿಟ್ಟವಳೆ ಸರೋಜಿ ಹೋಗಿ ಮಗು ಎತ್ಕೊಂಡು ಬೈದವಳೆ ಅದಕ್ಕೆ ಮುದ್ಕೊಂಡ್ ಬಂದ್ಲು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಯೆಲ್ಲ ನೋಡ್ತೀನಿ ಮಗು ಇದ್ರೆ ಸರಿ ಆಮೇಕೇನು ನಿಮ್ಮ ಭಾವನು ನಾನು ಹುಡ್ಕೊಂಡು ಹೋದ್ರಿ ಆಮೇಲೆ ಇವಳು ನಿರ್ಮಲಿ ಸಿಕ್ಕಿದ್ಲು ಅವಳ ಹತ್ರ ಹಿಂಗೆ ಅಂತ ಹೇಳ್ತಾ ಇದ್ನಿ ಅಷ್ಟೊತ್ತ ಸರೋಜಿ ಎತ್ಕೊಂಡ್ ಬಂದ್ಲಮ್ಮ ಸರೋಜಿ ಹೇಳಿದ್ಲು ನಂಗೆ ಯಾಕೋ ಪಾಪ ಬಂದ್ಬಿಡ್ತು ಸುನಂದಿ 4-5 ಡೇಟ್ ಹಾಕ್ಬಿಟ್ಟಿದ್ದೀನಿ ಇನ್ನೆರಡು ಬಿಗಿಬೇಕಾಗಿತ್ತಕೋ ಇನ್ನೆರಡು ಬಿಗಿಬೇಕಾಗಿತ್ತು ಆವಾಗ ನಾ ಬುದ್ಧಿ ಬರತ್ತಿ ಮುಸ್ಲೋಳ್ಕ ನಾನು ಹೇಳೋದೆ ಮತ್ತೋಗ್ಬಿಟ್ನಕೋ ನಮ್ಮ ಯಜಮಾನ್ಗೆ ಇಲ್ದಿದ್ದರೆ ಹೇಳವಳೆ ನೀ ಇಲ್ದಿದ್ದಾಗ ಮನೆಗೆ ಯಾರೋ ಬರ್ತಾರೆ ಯಾರೋ ಓದ್ತಾರೆ ಅಂತ ಹೇಳವಳಕೋ ಇಂಥ ಕೆಲ್ಸಕ್ಕೆ ಮುಸ್ಲಿಂ ಮಾಡೋದಾ ಲೇ ಯಾವಳ ಸುನಂದಿ ಏನ ಅಲ್ಲ ಗುಂಡಮ್ಮನ ಮಗಳು ವಾಂತಿಗಳು ಮಾಡ್ಕೊಂಡ್ಳು ಸಾಯಂಕಾಲ ಪಟ್ಕೆ ಮಗು ಎತ್ತವಳೆ ಆ ಮಗುನ ಇವಳು ಎತ್ಕೊಂಬಂತವಳೆ ಇದಾವ್ದೆ ನ್ಯಾಯ ನನ್ನ ನಡುಬಿದಾಗ ಹೋಯ್ತಾಳೆ ನನ್ನನ್ನ ಇವಳು ಅತ್ತನ ಸೊಸೆ ಹೋಯ್ತಿರೋದೆಲ್ಲ ನಾನು ಕೇಳಿದ್ಯೇನ ನೀನು ಕೇಳಿದ್ಯಾ ನನಗಣ್ಣ ಆಸ್ತಿ ಮನೆಗ ಇರೋದಿವ್ರು ನನ್ನೇ ಇಟ್ಕೊಂಡು ಹೋಯ್ತಾಳೆ ಇವಳು ನನ್ನ ಭಾಗ ನನಗೆ ಕೊಟ್ಬಿಡ್ಲಿ ಅವ್ರ ಪಾಡು ಎಲ್ಲನ ಇಟ್ಕೊಳ್ಳಿ ನನಗೇನಾಗಬೇಕು ನನ್ನ ಭಾಗ ನನಗೆ ಬೇಕಷ್ಟೇ ಇದ್ರಾಗ 3 ಭಾಗ ಇಕ್ಬೇಕು ನನಗೊಂದು ಭಾಗ ನನ್ನ ಮಗಳಿಗೊಂದು ಭಾಗ ಅವಳು ಗಂಡಕ್ಕೊಂದು ಭಾಗ ಭಾಗ ಬೇರೆ ಕೊಡ್ತಾರೆ ನಿಂಕ ಭಾಗ ನೀನು ಹೋಗಿ ಅಮ್ಮ ಭಾಗ ಇಕ್ಕೇ ಬೇಕು ಇಲ್ಲಾಂದ್ರೆ ನಾನಂತೂ ಸುಮ್ಮನೆ ಇರೋಳೆ ಅಲ್ಲ ಸುಮ್ಮನೆ ಇದ್ದೀರ ಹೋಗಲ್ಲ ಒಂದು ಮಾರ್ಕ್ ಮಾತಾಡಗು ಬಡ್ಕೊಂತಾಳೆ ಅಮ್ಮನ ಮುಸುಡಿಗೆ ಭಾಗ ಬೇರೆ ಬೇಕಂತೆ ನೋಡ್ರ ಮಿಟ್ಕಲಾಡಿ ಹೆಂಗ್ ತಿರ್ಕೊಂತಾಳೆ ಬರ್ಲಿ ಇವನು ಬರ್ಲಿ ಆವಾಗ ಐತೆ ಅವನ್ಕ ಮರ್ಯಾದೆ ನಾನು 3 ಭಾಗ ಇಕ್ಬೇಕು ಈ ಆಸ್ತಿನಾಗ ನನಗೊಂದು ಭಾಗ ನನ್ನ ಮಗಳಿಗೊಂದು ಭಾಗ ನನ್ನ ಭಾಗನೂ ನನ್ನ ಮಗಳಿಗೆ ಕೊಡ್ತೀನಿ ನನ್ನ ಮಗಳ ಚಿಂತೆ ಚೆನ್ನಾಗಿರ್ಲಿ ನನ್ನನ್ನೇ ಹೋಯ್ತೀಯೇನೆ ನೀನು ನನ್ನನ್ನೇ ಹೋಯ್ತೀಯಾ ನೀನು ನ್ಯಾಯವಾಗಿದ್ರೆ ಯಾರ್ಯಾಕೆ ಹೋಯ್ತಾರೆ
ಏನ ಮಗು ಸಿಕ್ಕಿದ್ದೆ ಇವಳ್ಕ ಏನೋ ಬಂಗಾರ ವಜ್ರ ವೈಡೂರಿಗೆ ಸಿಕ್ಕಿದಂಗ ಆಗೋಗ್ಬಿಟ್ಟದೆ. ಸಾಧ್ಯವಿಲ್ಲ. ಅಯ್ಯಮ್ಮನ ಕತೆ ಇದ್ದಿದ್ದೆ ಯಾವಾಗ್ಲೂ. ಅಯ್ಯೋ ನಾನು ಕಿವ್ ಹಾಕೊಳಕ್ ಹೋಗಲ್ಲಮ್ಮ. ಅಯ್ಯಮ್ಮನ ಪಾಡು ಯಾವಾಗ ಭಾಗ ಕೊಟ್ರಿ ಅಂತ ಇರ್ತಾಳೆ. ಅಯ್ಯಪ್ಪನ ಹತ್ರ ಕೊಟ್ಟು ಬಿಡಿದೀರಾ ಯಾವಾಗ್ಲೂ ಇದೊಂದು ರಾಮಾಯಣ. ನೀ ಕೆಲಸ ಮಾಡಕ ಅಮ್ಮನ್ ಭಾಗ ಬೇರೆ ಕೊಡ್ತಾರೆ. ಕೊಡಕೈತ ಮಗುನ ಏನು ಮಿಟ್ಕತಾರೆ ಆ ಬಕ್ಕೆ ಬಂದಾಗಿಂದ. ಯಾರು ಇಲ್ದಿದಾಗ ಎತ್ಕೊಂಡೋಗಿ ಚರಂಡಾಗ ಊತಿಕ್ತೀನಿ ನೋಡು. ಅದು ಯಾರೇನು ಮಾಡ್ತಾರೆ ನಾನೇ ನೋಡ್ಬಿಡ್ತೀನಿ. ಲೆಪುಟ್ಟಿ ಎಲ್ಲೇ ಇದ್ದೆ ನೀನು ಇಷ್ಟಿನಿಂದ? ಯಾರ ನೀನು ಬಿಸಾಕ್ಬಿಟ್ಟು ಹೋಗಿದ್ದು? ಅಯ್ಯೋ ಎಷ್ಟು ಚೆನ್ನಾಗಿದೆಯೇ. ಏನು ಮಗು ಆದ್ರೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರಾ? ಅಯ್ಯೋ ಎಂಥ ಪಾಪಿಗ್ಲಮ್ಮ. ಎಂಥ ಜನಗಳವ್ರೆ ಪ್ರಪಂಚದಾಗ. ಅಕ್ಕೋ ಇದು ಮದುವೆ ಆಗಿದ್ದಕ್ಕೆ ಮುಂಚೆನೆ ಯಾರ ಬಸ್ರಿಯಾಗಿ ಮಗುನಲ್ಲಿ ಬಿಸಾಕ್ಬಿಟ್ಟು ಹೋಗಿರೋದಕ್ಕೋ. ಅಲ್ಲೇ ಸುನಂದಿ ಮಗುನ ಅಷ್ಟು ದೂರ ಹೋಗಿ ಬಿಸಾಕ್ಬಾರ್ದಂತ ಏನೇ ಜನನೇ ಓಡಾಡಲ್ಲ. ಈ ಬಸ್ಸಿಗ್ಲಾಗ ಹೋಗ್ಬಿಟ್ಟಿರ್ತಾರಲ್ಲಕ್ಕ ಇನ್ನೇನು ಮಾಡ್ತಾರ ಅವರು? ಏನಪ್ಪ ಯಾವ್ದೋ ಪ್ರಾಣಿನೋ ಏನೋ ಒಂದು ಇಲ್ಲ ಹತ್ತು ಅದೇ ಸತ್ತೋತದೆ ಅಂತ ಅನ್ಕೊಂಡು ಎತ್ಕೊಂಡಾಗ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿರ್ತಾರಕ್ಕ. ಯಾವ್ದಾರ ಪ್ರಾಣಿ ಗಿಣಿ ತಿಂದಾಗ್ತದೋ ಇಲ್ಲ ಹತ್ತು ಅದೇ ಸತ್ತೋದೋ ಅಂತ ಇರ್ಬೋದು ಸುನಂದಿ. ಇದ್ರೂ ಇರ್ಬೋದು. ಪ್ರಾಣಿಗಳೇನಿಲ್ಲ ಅದೇನೋ ವಿಪೋಲ್ನಕ್ಕುಗಳವಂತೆ ಅವೇನು ತಿಂದಾಕಿದ್ರೆ ಒಂದು ಹೋಗೋದು ಹತ್ತು ಅದೇ ಸತ್ತೋಗೋದ್ಲಿ ಅಂತ ಅಲ್ಲಿಗೆ ಬಿಟ್ಟು ಹೋಗಿರೋದ್ಲಿ. ಈ ಮಾತಿಗೆ ಗ್ಯಾರಂಟಿ ನೋಡೆ ಪಾಪ. ಅಯ್ಯೋ ಎಷ್ಟು ಅಳ್ತಾ ಇತ್ತೆ ಸುನಂದಿ. ಮಗು ಎಲ್ಲ ಒಣ್ಕೊಂಡು ಹೋಗ್ಬಿಟ್ಟಿದೆ. ಮನೆಗೆ ಕರ್ಕೊಂಬಂದು ಹಾಲು ಕುಡಿಸಿದ್ಮೇಲೆ ಆವಾಗ ಮಗು ಮುಕ್ತಾಗ್ರು ಅಷ್ಟು ಗೆಲ್ವಿ ಬಂತಮ್ಮ. ನೋಡು ನೆನ್ನೆ ಬಂದಾಗಿದ್ದಿದ್ದು ಕಳೆಗೂ ಇವಾಗ ಮಗದಾಗ ಎಷ್ಟು ಕಳೆ ಬಂದದ್ಲೇ. ಎಷ್ಟು ಚೆನ್ನಾಗೈತೆ ನೋಡಕ್ಕ ಮಗುವ. ಒಳ್ಳೆ ಚೆನ್ನಾಗದಕ್ಕ. ಓಹೋ ನಿದ್ದೆ ಬಂದ್ಬಿಟ್ಟದಮ್ಮ ಯಜಮಾನಿಕ. ಮನೆಗಿನ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ನಿದ್ದೆ ಹೋಗ್ಬೇಕಿಳು ಯಜಮಾನಿಗೆ ನಿದ್ದೆ ಬಂದ್ಬಿಟ್ಟದ. ಆಕ್ಲಿಸ್ತಾವಳೆ ಯಜಮಾನಿ. ಎದೆ ಮಲ್ಕ ಎದಳೆ ಎಲ್ಲಾಳ ನಿಮ್ಮ ಅಮ್ಮನ ಹೋಗಿ ಕರ್ಕೊಂಡ್ ಹೋಗಿ ಅವಳ ಜುಟ್ಟು ಇಟ್ಕೊಂಡು ಹಾಕ್ತೀನಿ ನಾನು ಪರ್ಕೆಗ ನೀನು ಬಿಟ್ಬಿಟ್ಟು ಹೋಗೋಳೆ. ಎದೆ ಮಲ್ಕ. ಓಹೋ ನಗು ಬೇರೆ ಬರ್ತದೆ ನಿಂಕ ನಗು. ಎಲ್ಲ ನಿಮ್ಮ ಅಮ್ಮನ ಎತ್ತಾದ್ರು ನಿಮ್ಮ ಅಮ್ಮನ. ನಿನ್ನ ಮೇಲೆ ಪಾರಕ್ಕನೆ ನಿಂಕ ಅಮ್ಮನು ಎಲ್ಲ ಪಾರಕ್ಕನೆ. ನಿಮ್ಮ ಅಮ್ಮನು ನಿಮ್ಮ ಅಪ್ಪನು ಅವರಿಬ್ರೇ ನಿಂಕ ಇನ್ಯಾರೂ ಇಲ್ಲ. ಏನ್ ಕಲಿಗಾಲ ಬಂತು ಪಾರಕ್ಕ. ಅಲ್ಲ ಮೊದ್ಲು ಕಾಲದಾಗ 9 ದಿವಸ 12 ದಿವಸ 13 ದಿವಸ ಮಕ್ಳು ಕಣ್ಣೇ ಬಿಡ್ತಾ ಇರಲಿಲ್ಲಂತೆ. ಇವಾಗಿನ ಮಕ್ಳು ಏನಕ್ಕ ಹುಟ್ಟಿದ ತಕ್ಷಣನೇ ಕಣ್ಣು ಬಿಡ್ತವೆ, ನುಗ್ಗಿತವೆ, ಮಾತಾಡ್ತವೆ. ಏನ್ ಕಲಿಗಾಲನೋ ಹೋಗಕ್ಕ. ಅದ್ ನೋಡು ಅಲ್ಲ ನೆನ್ನೆ ಹುಟ್ಟಿರೋ ಮಗುವೇನೋ ಎಷ್ಟು ಗೆಲುವಾಗದ್ ನೋಡ್ತಾನಕ್ಕ. ನುಗ್ಗಿಯೋದು, ಹೂಗುಟ್ಟೋದು, ಆಕಳಿಸೋದು. ಕೂತಿರೋದು ನೋಡಿ ಕೂತ ಗೂಬಿಗೆ ಕೂತಂಗೆ ಮಾತಿಲ್ಲ ಕತ್ತಿಲ್ಲ. ಮೂಗ್ಮುಂಟಿಗ್ಲು ಮಾತಾಡಕ್ ಬಂದ್ರೆ ತಾನೇ ಮೂಗ್ಮುಂಟಿಗ್ಲಕ್ಕ. ಕೂತವೆ ಆ ಮಗುನೊಂದು ಇಕ್ಕೊಂಡು. ಆ ಬಕ್ಕೆ ಒಂದು ಅದೆಲ್ಲಿತ್ತೋ ಏನೋ ನನ್ನ ಪ್ರಾಣ ತೆಗಿಯಕ್ಕೆ ಬಂದದೆ. ಮಲಗಿಸ್ಬಿಟ್ಟು ಹೋಗ್ರಿ ಎತ್ಕೊಂಡಾಗ ಅದೆತ್ತನ ಬಿಸಾಕ್ತೀನಿ. ಅಮ್ಮ ಏ ಬಾರೆ ರಮ್ಯಾ ಬಾ. ಓಹೋ ಇವಳು ಬಂದ್ಬಿಟ್ಟವಳಲ್ಲೇ ಲೇ ರಮ್ಯಾ. ಅಮ್ಮ ಅದೇನೋ ಕಮ್ಮಿ ಆಗಿರೋದು ಕೇಳೆ ನಿಮ್ಮ ಅಜ್ಜಿಗ. ಅದೇನೋ ಕಮ್ಮಿ ಆಗ್ಬಿಟ್ಟದ್ ಕೇಳು. ಯಾಕಜ್ಜಿ ಅಲ್ಲಿ ಕೂತಿದ್ಯಾ ಯಾಕ? ಮುಂದುವರಿಯೋದು.